ನಮಸ್ಕಾರ ವೀಕ್ಷಕರೇ. ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ ಅಸಹ್ಯ ಕೃತ್ಯದ ವಿಚಾರ ಇನ್ನೂ ಚರ್ಚೆಯಲ್ಲಿದೆ. ಒಂದು ಕಡೆ ದುಷ್ಕರ್ಮಿಗಳಿಗೆ ಬೇಲ್ ರಿಜೆಕ್ಟ್ ಆಗಿದ್ದು ಮಾಡಿದ ಗನಂದಾರಿ ಕೆಲಸಕ್ಕೆ ಒಳಗೆ ಇರಿ ಅಂತ ಕೋರ್ಟ್ ಛೀಮಾರಿ ಹಾಕ್ತಾ ಇದೆ. ಇನ್ನೊಂದೆಡೆ ಹಲವು ವರ್ಷಗಳ ಬಳಿಕ ಪ್ರಧಾನಿ ಮೋದಿ ರೊಚ್ಚಿ ಗೆದ್ದಿದ್ದಾರೆ. ಅತ್ಯಂತ ಸಂಯಮದಿಂದಲೇ ಎಲ್ಲಾ ವಿಚಾರಗಳಿಗೂ ಪ್ರತಿಕ್ರಿಯೆ ನೀಡ್ತಾ ಇದ್ದ ಮೋದಿ ಕಾಂಗ್ರೆಸ್ ಕೃತ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ನೇರ ವಾಗ್ದಾಳಿ ನಡೆಸಿದ್ದಾರೆ. ಇದು ಸದ್ಯದಲ್ಲೇ ಕೈಮೀರಿ ಹೋಗ್ತಾ ಇರೋ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತ ಬೀಳಲಿದೆಯಾ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಮಾಡಿದ ತಪ್ಪಿಗೆ ಸಮರ್ಥನೆ ಕೊಡೋ ಮಟ್ಟಕ್ಕೆ ಕಾಂಗ್ರೆಸ್ ಹೋಗಿರುವಾಗ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾಕೆ ಹಿಂದೇಟು ಹಾಕ್ಬೇಕು ಅನ್ನೋ ನಿಲುವಿಗೆ ಕೇಂದ್ರ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ದೇಶ ವಿರೋಧಿ ಚಟುವಟಿಕೆ ಬಳಿಕವೂ ರಾಹುಲ್ ರಾಜಕೀಯ ಗುರು ಸ್ಯಾಮ್ ಪಿತ್ರೋಡಾ ಇನ್ನೊಂದು ಹೇಳಿಕೆ ನೀಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸತತ 3 ಅವಧಿಯಿಂದ ಅಧಿಕಾರದಲ್ಲಿರೋ ಮೋದಿ ಬಗ್ಗೆ ಕೆಲವರ ಅಭಿಪ್ರಾಯ ಹೀಗಿದೆ. ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಯಾವ ಲೆವೆಲ್ಗೆ ಖಡಕ್ ಆಗಿದ್ರೋ, ಯಾವ ರೀತಿ ಮುಲಾಜೆ ಇಲ್ಲದೆ ಆಕ್ಷನ್ ತೆಗೆದುಕೊಳ್ತಾ ಇದ್ರೋ, ಯಾವ ರೀತಿ ಅಬ್ಬರಿಸ್ತಾ ಇದ್ರೋ ಅದ್ಯಾವುದೂ ಈಗ ಇಲ್ಲ. ತಣ್ಣಗಾಗಿದ್ದಾರೆ. ಅವರ ಜಾಗಕ್ಕೆ ಯೋಗಿನ ತಂದು ಕೂರಿಸೋದು ಒಳ್ಳೇದು ಅಂತ. ಆದ್ರೆ ಇದೇ ಹೊತ್ತಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಈ 11 ವರ್ಷಗಳಲ್ಲಿ ಮೋದಿ ಅಪ್ಪಿತಪ್ಪಿಯೂ ತಪ್ಪಾದ ಮಾತುಗಳನ್ನ ಆಡಿಲ್ಲ. ಮಾತಲ್ಲಿ ಅವರನ್ನ ಸಿಕ್ಕಿಸಿ ಹಾಕೋದಕ್ಕೆ ವಿಪಕ್ಷಗಳ ಕೈಯಲ್ಲಿ ಆಗಿಲ್ಲ. ಅಲ್ಲಿಗೆ ಪ್ರಧಾನಿ ಸ್ಥಾನದಲ್ಲಿ ಕೂತ ಬಳಿಕ ಒಂದೊಂದು ಪದವೂ ಪ್ರಮುಖವಾಗುತ್ತೆ. ಎಚ್ಚರ ತಪ್ಪಿದ್ರೆ ಇಷ್ಟು ವರ್ಷ ಮಾಡಿದ್ದೆಲ್ಲವೂ ವ್ಯರ್ಥ ಆಗುತ್ತೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಇಂಥ ಪ್ರಧಾನಿ ಮೋದಿ ಮತ್ತೆ ಹಳೆ ಸ್ಟೈಲ್ಗೆ ವಾಪಸ್ ಆಗಿದ್ದಾರೆ. ಎಐ ಸಮಿಟ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಯಿಂದಾದ ವರ್ತನೆಯನ್ನ ಪ್ರಧಾನಿ ಮೋದಿ ತೀವ್ರವಾಗಿ ಖಂಡಿಸಿದ್ದು ಈಗಾಗಲೇ ಸುದ್ದಿಯಾಗಿದೆ. ಕೇವಲ ಖಂಡಿಸಿದ್ರೆ ಅದು ಸುದ್ದಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದ್ರೆ ಒಂದಾದ ನಂತರ ಒಂದು ವಿಚಾರಗಳನ್ನ ಬಿಚ್ಚಿಟ್ಟು ಮೋದಿ ಗುಡುಗಿರೋದು ಸದ್ಯದಲ್ಲೇ ಕೆಲವೊಂದು ಚಟುವಟಿಕೆಗಳಿಗೆ ಬ್ರೇಕ್ ಬೀಳಿಸೋ ಸಾಧ್ಯತೆಯನ್ನ ನೆನಪಿಸ್ತಾ ಇದೆ. ಮೊದಲಿಗೆ ಪ್ರಧಾನಿ ಮೋದಿ ಹೇಳಿರೋ ವಿಚಾರಗಳನ್ನ ತಿಳಿಸಿ ನಂತರ ಇದರ ಇಂಪ್ಯಾಕ್ಟ್ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅತ್ಯಂತ ಅಸಹ್ಯಕರ ಅನ್ನೋ ಹಾಗೆ ಅಂಗಿ ಬಿಚ್ಚಿ ರಂಪಾಟ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ನೀವು ಅಂಗಿ ತೆಗೆದು ಬೆತ್ತಲೆ ಹೋರಾಟ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀರಿ. ಆದ್ರೆ ನೀವು ದೇಶದ ಜನರ ಮುಂದೆ ರಾಜಕೀಯವಾಗಿ ಯಾವತ್ತೂ ಬೆತ್ತಲಾಗಿದ್ದೀರಿ. ನೀವು ಅಂಗಿ ತೆಗೆಯೋ ಅಗತ್ಯತೆ ಇರಲೇ ಇಲ್ಲ. ಕಾಂಗ್ರೆಸ್ನ ಸಿದ್ಧಾಂತ ಸಂಪೂರ್ಣವಾಗಿ ಪತನವಾಗಿದೆ. ದೇಶದ ಹಳೆಯ ರಾಜಕೀಯ ಪಕ್ಷ ಇಂದು ಇಂಥ ದುಸ್ಥಿತಿಗೆ ಬಂದು ನಿಂತಿದೆ ಅಂತ ಕಿಡಿಕಾರಿದ್ದಾರೆ. ಕೇವಲ ಎಐ ಸಮಿಟ್ ವಿಚಾರ ಮಾತ್ರವಲ್ಲದೆ ಈ ಹಿಂದೆ ಕಾಂಗ್ರೆಸ್ ಸೃಷ್ಟಿಸಿದ್ದ ವಿವಾದಗಳ ಬಗ್ಗೆಯೂ ಕೂಡ ಮೋದಿ ಗುಡುಗಿದ್ದಾರೆ. ಮೋದಿ ಸಮಾಧಿ ತೋಡ್ಬೇಕು ಅನ್ನೋದನ್ನ ಹೇಳ್ತೀರಾ, ಯಾವುದೇ ಯೋಚನೆ ಇಲ್ಲದೆ ನನ್ನ ತಾಯಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ. ಇದನ್ನೆಲ್ಲ ಮಾಡೋ ಮೂಲಕ ಬಿಜೆಪಿಯನ್ನ ಎನ್ಡಿಎಯನ್ನ ವಿರೋಧಿಸ್ತಾ ಇದ್ದೀವಿ ಅಂತ ಅಂದುಕೊಂಡಿದ್ದೀರಾ. ರಾಜಕೀಯದಲ್ಲಿ ವಿರೋಧಿಸೋದನ್ನೇ ತಪ್ಪು ಅಂತ ನಾವು ಎಲ್ಲೂ ಹೇಳಿಲ್ಲ. ನಾವು ಸಾಕಷ್ಟು ವಿಚಾರಗಳನ್ನ ಸಹಿಸಿಕೊಂಡೇ ಬಂದಿದ್ದೀವಿ. ಆದ್ರೆ ಎಐ ಸಮಿಟ್ ಅನ್ನೋದು ಬಿಜೆಪಿ ಕಾರ್ಯಕ್ರಮ ಅಲ್ಲ. ಅದು ದೇಶವನ್ನೇ ಪ್ರತಿನಿಧಿಸ್ತಾ ಇರೋ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅನ್ನೋದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕಿತ್ತು. ದೇಶದ ಜನರ ಬೆವರಿನ ಶ್ರಮಕ್ಕೆ ಅದು ದೊಡ್ಡ ವೇದಿಕೆ ಆಗಿತ್ತು. ಜಾಗತಿಕ ಗಣ್ಯರೆಲ್ಲ ಅಲ್ಲಿ ಸೇರಿದ್ದು ಹೆಮ್ಮೆಯ ವಿಚಾರವಾಗಿತ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಸಹ್ಯದ ಎಲ್ಲಾ ಎಲ್ಲೆಗಳನ್ನ ಮೀರಿ ವರ್ತಿಸಿದೆ. ಕಾಂಗ್ರೆಸ್ ಮಾಡಿದ ಈ ಕೆಲಸಕ್ಕೆ ಇಡೀ ದೇಶವೇ ದೂರ್ತಾ ಇದ್ರು. ಅವರು ಮಾತ್ರ ಈ ಅಸಹ್ಯವನ್ನ ಸಂಭ್ರಮಿಸ್ತಾ ಇದ್ದಾರೆ. ಇದೇ ಸರಿ ಅನ್ನೋ ಸಮರ್ಥನೆ ಮಾಡ್ತಾ ಇದ್ದಾರೆ. ದೇಶಕ್ಕೆ ಅವಮಾನ ಆಗೋದಕ್ಕೆ ದೇಶದ ಹಳೆಯ ರಾಜಕೀಯ ಪಕ್ಷ ಸಂಭ್ರಮಿಸ್ತಾ ಇದೆ ಅಂತ ಗುಡುಕ್ತಾರೆ. ಇದೆಲ್ಲದರ ಮಧ್ಯೆ ಅತ್ಯಂತ ಚರ್ಚೆಗೆ ದಾರಿ ಮಾಡಿಕೊಟ್ಟ ವಿಚಾರ ಅಂದ್ರೆ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇರೋ ಕೆಲ ಮಾಧ್ಯಮಗಳಿಗೂ ಕಿವಿ ಮಾತು ಹೇಳಿದ್ದು. ಇಂಥ ವಿಚಾರಗಳು ಬಂದಾಗ ವಿಪಕ್ಷದ ಹೋರಾಟ ಅಥವಾ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ವಿಪಕ್ಷಗಳ ವಿರುದ್ಧ ಮೋದಿ ಗುಡುಗಿದ್ರು ಅನ್ನೋ ಹೆಡ್ಲೈನ್ ಹಾಕ್ತಾ ಇದ್ದೀರಾ. ನಾನು ನೇರವಾಗಿ ಕಾಂಗ್ರೆಸ್ಗೆ ಹೇಳ್ತಾ ಇರುವಾಗ ಅವರನ್ನ ಕಾಪಾಡೋ ಸಲುವಾಗಿ ವಿಪಕ್ಷ ಅಂತ ಬಿಂಬಿಸೋದು ಯಾಕೆ? ಟಿಎಂಸಿ, ಬಿಆರ್ಎಸ್ ಅಥವಾ ಡಿಎಂಕೆ ಕಡೆಯಿಂದ ಈ ಕೆಲಸ ಆಗಿಲ್ಲ. ಕಾಂಗ್ರೆಸ್ ಕಡೆಯಿಂದಲೇ ಇದು ಆಗಿರೋದು. ನಾವು ಕಾಂಗ್ರೆಸ್ ವಿರುದ್ಧವೇ ಮಾತಾಡ್ತಾ ಇರೋದು. ಇದನ್ನ ಹೀಗೆ ತೋರಿಸಿ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ರು. ಇದೇ ವೇಳೆ ಸಂಸತ್ನಲ್ಲಿ ಹಲ್ಲೆಗೆ ಯತ್ನದ ಕುರಿತು ಕೂಡ ಪ್ರತಿಕ್ರಿಯಿಸೋ ಮೋದಿ ಮಹಿಳಾ ಸದಸ್ಯರನ್ನ ಮುಂದೆ ಬಿಟ್ಟು ಗದ್ದಲ ಎಬ್ಬಿಸಿ ಪಿಎಂ ಆಗ್ಬೋದು ಅನ್ನೋ ಕನಸು ಕಾಣಬೇಡಿ ಅಂತ ರಾಹುಲ್ ಗಾಂಧಿಗೆ ಎಚ್ಚರಿಕೆ ನೀಡಿದ್ರು. ಇದಿಷ್ಟು ಮೋದಿ ಹೇಳಿದ ಮಾತುಗಳು ಅನ್ನೋದು ನಿನ್ನೆಯಿಂದ ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ. ಆದ್ರೆ ಹಲವು ವರ್ಷಗಳ ಬಳಿಕ ಮೋದಿ ಈ ಮಟ್ಟದಲ್ಲಿ ಆಕ್ರೋಶಗೊಂಡಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ 2 ಅಂಶಗಳಿವೆ. ಮೊದಲನೆಯದು ಆಕ್ಷನ್ ಆನ್ ಆಂಟಿ ಇಂಡಿಯನ್ ಮೈಂಡ್ ಸೆಟ್. ಹೋರಾಟ ಮಾಡೋದಕ್ಕೆ ಹಕ್ಕಿದೆ ಅನ್ನೋದು ಸರಿ, ಆದ್ರೆ ಅದು ಎಲ್ಲಿ, ಯಾವ ರೀತಿ, ಹೇಗೆ ಅನ್ನೋದು ಸಾಮಾನ್ಯ ಜ್ಞಾನ. ಇಂಥ ಕೆಲಸಗಳಿಂದ ಕೇಂದ್ರ ಸರ್ಕಾರಕ್ಕೆ ಡ್ಯಾಮೇಜ್ ಆಗಲಿಲ್ಲ, ಬದಲಾಗಿ ಭಾರತದ ಮರ್ಯಾದೆ ಹೋಗಿದೆ. ಸರ್ಕಾರವನ್ನ ಉರುಳಿಸುವ ಆಸೆಗೆ 140 ಕೋಟಿ ಜನ, ಅದರಲ್ಲಿ ದೇಶ ವಿರೋಧಿ ಮನಸ್ಥಿತಿಯವರ ಲೆಕ್ಕವನ್ನ ಬಿಟ್ಟರು ದೇಶ ಪ್ರೇಮಿಗಳ ಸಂಖ್ಯೆ ಕೋಟಿ ಲೆಕ್ಕದಲ್ಲೇ ಇದೆ. ಅಷ್ಟು ಕೋಟಿ ದೇಶ ಪ್ರೇಮಿಗಳ ಭಾವನೆಗೆ ಧಕ್ಕೆ ತರೋ ಅಧಿಕಾರ ಯಾರಿಗೂ ಇಲ್ಲ.
ಆದ್ರಿಂದ ಇನ್ಮುಂದೆ ಹೋರಾಟದ ಉದ್ದೇಶ ದೇಶದ ಮಾನ ಕಳಿಯೋದಕ್ಕೆ ಹೋಯ್ತು ಅಂದ್ರೆ ಅಂತದಕ್ಕೆ ಬೆಲೆ ತೆರೋ ಕಾನೂನು ಬರಲಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದು ರಾಜಕೀಯ ಅಸ್ತ್ರ. ಪ್ರಧಾನಿ ಮೋದಿ ಬಹಳ ಸ್ಪೆಸಿಫಿಕ್ ಆಗಿ ಒಂದು ಮಾತನ್ನ ಹೇಳಿದ್ದಾರೆ, ಇಲ್ಲಿ ತಪ್ಪು ಮಾಡಿರೋದು ಕಾಂಗ್ರೆಸ್ ಮಾತ್ರ, ವಿಪಕ್ಷ ಅನ್ನೋದನ್ನ ಬಳಸಬೇಡಿ ಅಂತ. ಸಾಲದಕ್ಕೆ ಕೆಲವೊಂದು ಪಕ್ಷಗಳ ಹೆಸರನ್ನು ಕೂಡ ಹೇಳಿದ್ದಾರೆ. ಇದು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋ ಎಲ್ಲರಿಗೂ ಸೈಲೆಂಟ್ ಆಗಿ ಕೊಟ್ಟಿರೋ ಎಚ್ಚರಿಕೆ ಅಥವಾ ಮುನ್ನೆಚ್ಚರಿಕೆ ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ. ಸಾಮಾನ್ಯ ದಿನಗಳಲ್ಲಿ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳ ನಡುವೆ ಅಸಮಾಧಾನ, ಒಳಜಗಳ, ವೈಮನಸ್ಸು ಎಲ್ಲವೂ ಕಾಣಿಸ್ತಾ ಇರುತ್ತೆ. ಆದ್ರೆ ಎಲೆಕ್ಷನ್ ಹತ್ರ ಬಂತು ಅಂದ ತಕ್ಷಣ ಬಿಜೆಪಿಯನ್ನ ಸೋಲಿಸಬೇಕು ಅನ್ನೋ ಏಕೈಕ ಕಾರಣಕ್ಕೆ ಎಲ್ಲವನ್ನೂ ಮರೆತೋ ಅಥವಾ ಎಲ್ಲವನ್ನೂ ಅಡ್ಜಸ್ಟ್ ಮಾಡಿಕೊಂಡು ಒಂದಾಗಿ ಬಿಡ್ತಾರೆ. ಆದ್ರೆ ನೀವು ಹಿಡಿತಾ ಇರೋ ಕೈ ದೇಶದ ಪರವಾಗಿಲ್ಲ, ವಿರುದ್ಧವಾಗಿದೆ. ನೀವು ಅವರ ಜೊತೆ ಹೋದ್ರೆ ನಿಮ್ಮ ಮೇಲೂ ಅದೇ ಅಭಿಪ್ರಾಯ ಬರುತ್ತೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತಿದೆ. ಇದು ಉಳಿದವರ ಮೇಲೂ ಜನರು ಚಿತ್ತ ನೆಡುವಂತೆ ಮಾಡ್ತಾ ಇದೆ. ಇನ್ನೊಂದೆಡೆ ಸದಾ ವಿವಾದಗಳ ಮೂಲಕವೇ ಗುರುತಿಸಿಕೊಳ್ಳೋ ಕಾಂಗ್ರೆಸ್ನ ಹಿರಿಯ ನಾಯಕ, ಸಾಗರೋತ್ತರ ಕಾಂಗ್ರೆಸ್ ಮುಖ್ಯಸ್ಥ, ಗಾಂಧಿ ಕುಟುಂಬದ ಅತ್ಯಾಪ್ತ ಹಾಗೂ ರಾಹುಲ್ ಗಾಂಧಿ ರಾಜಕೀಯ ಸಲಹೆಗಾರರ ಪೈಕಿ ಪ್ರಮುಖವಾಗಿರೋ ಸ್ಯಾಮ್ ಪಿತ್ರೋಡಾ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ನಮ್ಮ ದೇಶದ ಪ್ರತಿಭೆಗಳೆಲ್ಲ ಹೊರಗಿನವರ ಸೇವೆ ಮಾಡೋದಕ್ಕೆ ಇರೋದು ಅನ್ನೋ ಅರ್ಥದಲ್ಲಿ ಮಾತಾಡಿ ವಿವಾದ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಈ ಮಾತನ್ನ ಮೆಲ್ಲಗೆ ತಿರುಗಿಸುವ ಅವರು, ನಮ್ಮ ದೇಶದಲ್ಲಿ ಸಾಕಷ್ಟು ಯುವ ಪ್ರತಿಭೆಗಳನ್ನ ಬೆಳೆಸಿದ್ದೇವೆ, ಆದ್ರೆ ಅವರೆಲ್ಲರೂ ವಿದೇಶಿ ಸಂಸ್ಥೆಗಳ ಉದ್ಧಾರ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದೇ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಕೂಡ ನಾವು ಅಭಿವೃದ್ಧಿ ಮಾಡಿಲ್ಲ. ಒಂದು ಸ್ವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೂಡ ಇಲ್ಲ. 140 ಕೋಟಿ ಜನಸಂಖ್ಯೆ ಇರೋ ದೇಶದ ಜನರು ಬೇರೆಯವರ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ನಾಚಿಕೆ ತರೋ ವಿಚಾರ. ಕನಿಷ್ಠ ಪಕ್ಷ ಒಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಕೂಡ ನಾವು ಡೆವಲಪ್ ಮಾಡಿಲ್ಲ ಅಂತ ಹೇಳ್ತಾರೆ. ಹೇಳಿರೋ ಮಾತು ಕೇಳೋದಕ್ಕೆ ಹೌದಲ್ವಾ ಅಂತ ಅನಿಸಿದ್ರು ವಾಸ್ತವ ತೆಗೆದು ನೋಡಿದ್ರೆ ಇದು ಚೀಮಾರಿ ಹಾಕಲೇಬೇಕಾದ ಹೇಳಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆ ನೀಡೋ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಸುಳ್ಳು ಹೇಳ್ತಾ ಇರೋದಕ್ಕೆ ಲಷ್ಕರ್ ಎ ಕಾಂಗ್ರೆಸ್ ಅಂತ ಹೇಳಿ ಚಾಟಿ ಬೀಸಿದ್ದಾರೆ. ಹಾಗೆ ಮುಂದುವರೆದು ಬಾಸ್ ಲೈನೆಕ್ಸ್, ಮಾಯಾ ಆಪರೇಟಿಂಗ್ ಸಿಸ್ಟಮ್, ಪ್ರೈಮ್ ಆಪರೇಟಿಂಗ್ ಸಿಸ್ಟಮ್, ಭಾರ್ ಆಪರೇಟಿಂಗ್ ಸಿಸ್ಟಮ್, ಇಂಡಸ್ ಆಪರೇಟಿಂಗ್ ಸಿಸ್ಟಮ್, ಎನ್ಎಕ್ಸ್ಟಿ ಕ್ವಾಂಟಮ್ ಆಪರೇಟಿಂಗ್ ಸಿಸ್ಟಮ್ ಸೇರಿ ಹಲವು ಆಪರೇಟಿಂಗ್ ಸಿಸ್ಟಮ್ಗಳು ಭಾರತದಲ್ಲಿ ಹುಟ್ಟಿವೆ. ಯುಪಿಐ ನಂತ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಗತ್ತಿನಲ್ಲೇ ಎಲ್ಲೂ ಇಲ್ಲ ಅನ್ನೋದನ್ನ ಜಾಗತಿಕ ನಾಯಕರೇ ಒಪ್ಪಿಕೊಂಡಿದ್ದಾರೆ. ಇಷ್ಟಾದರೂ ಈ ಮಾತು ಬರ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಭಾರತವನ್ನ ದ್ವೇಷಿಸ್ತಾ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದಹಾಗೆ ಪೂನಾವಾಲಾ ಹೇಳಿಕೆ ಬಿಟ್ಟು ನೋಡೋದಾದ್ರೆ, ದೇಶದಲ್ಲಿ ಒಬ್ಬ ಪ್ರತಿಭಾವಂತ ಇದ್ದಾನೆ ಅಂದ್ರೆ ಆತ ಉನ್ನತ ಹುದ್ದೆಗೆ ಹೋಗೋದಕ್ಕೆ ಜಾತಿ ವ್ಯವಸ್ಥೆ ಅಡ್ಡಿ ಆಗ್ತಾ ಇದೆ. ಇದಕ್ಕಾಗಿ ಬಹುತೇಕರು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಹಿಂದೂಗಳನ್ನ ವಿಭಜನೆ ಮಾಡಿ ಮೀಸಲಾತಿ ಕೇಳೋ ರಾಹುಲ್, ಯಾರಿಗೆಲ್ಲ ಪ್ರತಿಭೆ ಇದೆಯೋ ಅವರು ಯಾವುದೇ ಜಾತಿ ಆಗಿದ್ರೂ ಪರವಾಗಿಲ್ಲ, ಅವರಿಗೆ ಆದ್ಯತೆ ಕೊಟ್ಟು ಮುಂದೆ ತರಬೇಕು ಅನ್ನೋ ಮಾತನ್ನ ಹೇಳಿದಿದ್ರೆ ಇವತ್ತು ಪಿತ್ರೋಡಾ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬಹುದಿತ್ತೇನೋ. ಆದ್ರೆ ಅವರ ರಾಜಕೀಯ ಹೇಗಿದೆ ಅಂತ ಜನರು ನೋಡಿದ್ಮೇಲೂ ಈ ಮಾತು ಬಂತು ಅಂದ್ರೆ ಅದು 100ಕ್ಕೆ 100 ವಿವಾದ ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಮೋದಿ ಆಕ್ರೋಶ, ಕಾಂಗ್ರೆಸ್ ನಾಯಕರ ಹೇಳಿಕೆ ಮುಂದೇನಾಗ್ಬೋದು ಅನ್ನೋದರ ಮೇಲೆ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.